ಪ್ರಧಾನಿ ಮೋದಿ ಮತ್ತು ಎಲ್ಲ ಸಂಪುಟ ಸಚಿವರುಗಳು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮೋದಿ. ಪ್ರಧಾನಿ ಮತ್ತು ಸಚಿವರುಗಳ ರಾಜೀನಾಮೆಯನ್ನ ರಾಷ್ಟ್ರಪತಿ ಮುರ್ಮು ಅಂಗೀಕರಿಸಿದ್ದಾರೆ. ಈ ಮೂಲಕ 17ನೇ ಲೋಕಸಭೆ ವಿಸರ್ಜನೆಗೆ ಕ್ಯಾಬಿನೆಟ್ ಶಿಫಾರಸು. ರಾಷ್ಟ್ರಪತಿಗೆ ಶಿಫಾರಸು ಮಾಡಿದ್ದಾರೆ ಮೋದಿ ಸಂಪುಟ. ಸರ್ಕಾರ ರಚನೆಗೆ ಇನ್ನು ಹಕ್ಕು ಮಂಡಿಸಲಿದ್ದಾರೆ ಪ್ರಧಾನಿ ಮೋದಿ. ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿಯುವಂತೆ ರಾಷ್ಟ್ರಪತಿಗಳು ಸೂಚನೆ ಕೊಟ್ಟಿದ್ದು, ನೂತನ ಸರ್ಕಾರ ರಚನೆಯಾಗುವವರೆಗೂ ಕೂಡ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿರ್ತಾರೆ, ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿತಾರೆ. ಆದರೆ ಈಗ ಅವಧಿ ಮುಕ್ತಾಯ ಆಗಿದ್ದು 17ನೇ ಲೋಕಸಭೆ ವಿಸರ್ಜನೆಗೆ ಕ್ಯಾಬಿನೆಟ್ ಶಿಫಾರಸನ್ನು ಕೊಟ್ಟಿದ್ದು, ಈಗಾಗಲೇ ಪ್ರಧಾನಿ ಮತ್ತು ಸಚಿವರ ರಾಜೀನಾಮೆಯನ್ನು ಮುರ್ಮು ಅಂಗೀಕರಿಸಿದ್ದಾರೆ. ಮುಂದಿರುವಂತದ್ದು ಸರ್ಕಾರ ರಚನೆ ಜೊತೆಗೆ ಮೋದಿ ಪ್ರಮಾಣ ವಚನ. ಮೋದಿ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 8ಕ್ಕೆ ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡಲಿದ್ದಾರೆ. ಜೂನ್ 8 ಶನಿವಾರ ರಾತ್ರಿ 8 ಗಂಟೆಗೆ ಮೋದಿ ಪದಗ್ರಹಣದ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೊಸ ಸರ್ಕಾರ ರಚನೆಯಾಗಬೇಕು. ಈಗಾಗಲೇ ಎನ್ಡಿಎ ಒಕ್ಕೂಟ ಮಾತುಕತೆಗೆ ಮುಂದಾಗ್ತಾ ಇದೆ. ಮುಂದಿರುವಂತಹದ್ದು ಪ್ರಮಾಣ ವಚನ ಸ್ವೀಕಾರ. 3ನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಜೂನ್ 8ಕ್ಕೆ ರಾತ್ರಿ 8 ಗಂಟೆಗೆ ಶನಿವಾರ ಪದಗ್ರಹಣ ಮಾಡ್ತಾರೆ ಎನ್ನುವ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗ್ತಿದೆ. 292 ಸ್ಥಾನಗಳ ಮೂಲಕ ಎನ್ಡಿಎ ಅಧಿಕಾರದ ಗದ್ದುಗೆ ಏರುವುದಕ್ಕೆ ಹೆಜ್ಜೆ ಇಡ್ತಾ ಇದ್ದು, 3ನೇ ಬಾರಿ ಪ್ರಧಾನಿಯಾಗಿ ಮೋದಿ ಪದಗ್ರಹಣ. ಜೂನ್ 8 ಆ ದಿನ. 3ನೇ ಬಾರಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೂ ಕೂಡ ಎಲ್ಲ ಸಿದ್ಧತೆಗಳಾಗಿದೆ. ಎನ್ಡಿಎ ಮಿತ್ರ ಪಕ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಭಾರಿ ಡಿಮ್ಯಾಂಡ್ ಇದೆ. ಪವರ್ಫುಲ್ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಮಿಶ್ರ ಪಕ್ಷಗಳ ನಾಯಕರು. ಮಿತ್ರ ಪಕ್ಷಗಳೆಲ್ಲವೂ ಕೂಡ ಪವರ್ಫುಲ್ ಖಾತೆಗಳನ್ನೇ ಬಯಸ್ತಾ ಇವೆ. 5ರಿಂದ 6 ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನಕ್ಕೆ ಟಿಡಿಪಿ ಪಟ್ಟು ಹಿಡಿದಿದ್ರೆ, ಕ್ಯಾಬಿನೆಟ್ ಜೊತೆ ರಾಜ್ಯ ಖಾತೆಗಳನ್ನು ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ಪೀಕರ್ ಹುದ್ದೆ ಮೇಲೂ ಕೂಡ ಟಿಡಿಪಿ ನಾಯಕರು ಕಣ್ಣಿಟ್ಟಿದ್ದು, ಜೆಡಿಯುನಿಂದ 3 ಕೇಂದ್ರ ಸಚಿವ ಸ್ಥಾನಗಳಿಗೆ ಬೇಡಿಕೆ. 3 ಖಾತೆ, 1 ಕ್ಯಾಬಿನೆಟ್ ದರ್ಜೆ ಸ್ಥಾನ ಕೊಡುವಂತೆ ಶಿವಸೇನೆಯ ಡಿಮ್ಯಾಂಡ್. ಎಲ್ಜೆಪಿಯಿಂದ 1 ಕ್ಯಾಬಿನೆಟ್ ಹಾಗೂ 1 ರಾಜ್ಯ ಖಾತೆ ನೀಡುವಂತೆ ಬೇಡಿಕೆ. ಈ ರೀತಿ ಮಿತ್ರ ಪಕ್ಷಗಳ ಡಿಮ್ಯಾಂಡ್ ಬಹಳ ದೊಡ್ಡದಿದೆ. ಈ ಮಧ್ಯೆ ಬಿಜೆಪಿಯ ಟೆನ್ಷನ್ ಹೆಚ್ಚಿಸಿರೋದು ನಿತೀಶ್ ಕುಮಾರ್ ನಡೆ. ಒಂದೇ ವಿಮಾನದಲ್ಲಿ ನಿತೀಶ್ ಮತ್ತು ತೇಜಸ್ವಿ ಯಾದವ್ ಇಬ್ರು ಪ್ರಯಾಣ ಬೆಳೆಸಿರೋದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ನಿತೀಶ್ ಕುಮಾರ್ ನಡೆ ಯಾವ ಕಡೆ ಎನ್ನುವಂತಹ ಕುತೂಹಲ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಇಬ್ರು ಪ್ರಯಾಣ ಒಟ್ಟಿಗೆ ಬೆಳೆಸಿರೋದು. ಟೇಕ್ ಆಫ್ ಆಗ್ತಾ ಇದ್ದಂತೆ ಅಕ್ಕಪಕ್ಕ ಕುಳಿತರು ಈ ನಾಯಕರು. ಎನ್ಡಿಎ ಸಭೆಗೆ ದೆಹಲಿಗೆ ಬಂದಿದ್ದಾರೆ ನಿತೀಶ್ ಕುಮಾರ್. ಇಂಡಿಯಾ ಸಭೆಗೆ ತೇಜಸ್ವಿ ಯಾದವ್ ತೆರಳಿದ್ದಾರೆ. ಆದರೆ ಇಬ್ರು ಕೂಡ ಪ್ರಯಾಣ ಬೆಳೆಸಿರೋದು ಒಂದೇ ವಿಮಾನದಲ್ಲಿ. ಇದು ಈಗ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಜೊತೆಗೆ ಬಿಜೆಪಿ ಪಾಲಿಗೂ ಕೂಡ ಭಾರಿ ಸಂಕಟದ ಸಂದರ್ಭ. ಏನ್ ಮಾಡ್ತಾರೆ ನಿತೀಶ್ ಹಾಗಿದ್ರೆ ಗೊಂದಲ ಮೂಡಿಸ್ತಾ ಇದೆ. ನಿಜಕ್ಕೂ ನಿತೀಶ್ ಕುಮಾರ್ ಅವರ ನಡೆ ನುಡಿ ಎರಡೂ ಕೂಡ ಎನ್ಡಿಎ ಜೊತೆಗೆ ಇರುತ್ತಾ ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.